ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆಟ್ರೋ ದರ ಏರಿಕೆ ಕೇಂದ್ರ ಸರ್ಕಾರ ಮಾಡಿಲ್ಲ. ರಾಜ್ಯ ಸರ್ಕಾರವೇ ಪ್ರಯಾಣ ದರ ಏರಿಕೆಯನ್ನ ಮಾಡಿರೋದು. ಪಬ್ಲಿಕ್ ಟಿವಿಗೆ ಸಂಸದ ಪಿಸಿ ಮೋಹನ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿ ಹೋಗ್ಬಿಟ್ಟಿದೆ, ರಾಜ್ಯದ ಜನರ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮೆಟ್ರೋ ಯೋಜನೆಗೆ ಫಂಡಿಂಗ್ ಮಾತ್ರ ಕೊಡೋದು. ಮೆಟ್ರೋ ಎಂಡಿ ಜೊತೆಗೆ ಚರ್ಚೆಗೆ ಸಿದ್ಧನಿದ್ದೇನೆ ಅನ್ನುವಂಥದ್ದನ್ನ ಪಿಸಿ ಮೋಹನ್ ಅವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡೇ ಇಲ್ಲ ಅಂತಿದ್ದಾರೆ. ಕೇಂದ್ರ ಸರ್ಕಾರ ಮಾಡೋದಾಗಿದ್ದಿದ್ರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ರು? ದೆಹಲಿಯಲ್ಲಿ ಮಾಡ್ಬೋದಾಗಿತ್ತು. 64 ರೂಪಾಯಿ ಅಷ್ಟೇ ಇದೆಯಲ್ಲ, ಆದ್ರೆ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು. ರಾಜ್ಯ ಸರ್ಕಾರದ ಕೈಯಲ್ಲಿ ಇವತ್ತು ತಮಗೆ ಗೊತ್ತಿರೋಂಗೆ ಈಗಾಗಲೇ ನಾನು ಹೇಳ್ದಂಗೆ 23-24ರಲ್ಲಿ ಅವರು ಸುಮಾರು ಒಂದು 10,000 ಕೋಟಿ ನಮಗೆ ಅನುದಾನ ಬೇಕು, ಏನು ಕೇಂದ್ರದಿಂದ ಕೂಡ ಹಣ ಬಂದಿದೆ, ನಮಗೆ ನೀವು ಒಂದು 10,000 ಕೋಟಿ ಅಂತ ಹೇಳಿ BMRCL ಅವರು ಕೂಡ ಬೇಡಿಕೆ ಇಟ್ಟಿದ್ದರು. ಆ ಬೇಡಿಕೆಯನ್ನು ನಾವು ಅಟ್ಲೀಸ್ಟ್ 25ನೇ ಒಂದು ಬಜೆಟಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೊಟ್ಟಿಲ್ಲ. ಇವತ್ತು BMRCLಗೆ ಏನು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅದನ್ನು ರಾಜ್ಯ ಸರ್ಕಾರ ಕೊಡದೇ ಇರೋದ್ರಿಂದ ಆ ಒಂದು ಭಾರವನ್ನು ಇವತ್ತು ಜನಗಳ ಮೇಲೆ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಅಂತ ಹೇಳಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ದೇಶದಲ್ಲಿ ಸುಮಾರು ಜಾಗದಲ್ಲಿ ಮೆಟ್ರೋಗಳಿದ್ದಾವೆ. ಅವರು ಪ್ರೈಸ್ ಮಾನಿಟರ್ ಮಾಡಲಿಕ್ಕೆ ಆ ಕೆಲಸಕ್ಕೆ ಕೇಂದ್ರ ಸರ್ಕಾರ ಅರ್ಬನ್ ಡೆವಲಪ್ಮೆಂಟ್ ಹೋಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಆಗಿದೆ. ಅವ್ರು ಹೇಳ್ಕೋಬೇಕು, ನಮ್ಮ ಕೈಯಲ್ಲಿ ದಿವಾಳಿ ಆಗ್ಬಿಟ್ಟಿದ್ದೀವಿ, ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಅದಕ್ಕೆ ನಾವು ಜನರ ಮೇಲೆ ಹೊರೆ ಆಗ್ತಾ ಇರೋ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸುವಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕೇಂದ್ರದ ಪ್ರತಿನಿಧಿಗಳು ಕೂಡ ಬೋರ್ಡಲ್ಲಿ ಇರ್ತಾರೆ, ಏನು ಫೀಸ್ ದರದ ಏರಿಕೆ ಮಾಡ್ತಾರೆ ಅಲ್ಲಿ ಕೇಂದ್ರದ ಪ್ರತಿನಿಧಿನೂ ಇರ್ತಾರೆ. ಸೊ ಅವರು ಇದನ್ನು ವಿರೋಧ ಮಾಡಲಿಲ್ವಾ? ಅಥವಾ ರಾಜ್ಯ ಸರ್ಕಾರದ, ಈಗ CM ಅವರು ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರ ಮಾಡ್ತಿರೋದು ಅನ್ನುವಂಥದ್ದು, ಯಾರನ್ನ ನಂಬಬೇಕು ಈಗ ಜನ ಅನ್ನುವಂಥದ್ದು? ನೋಡಿ ಇವರೇ, ಇವತ್ತು 10 ಜನ ಮೆಂಬರ್ಸ್ ಇರ್ತಾರೆ, ಅದರಲ್ಲಿ 5 ರಾಜ್ಯ 5 ಕೇಂದ್ರ ಇರ್ತಾರೆ. ಅದರಲ್ಲಿ 5 ಜನದಲ್ಲಿ ಒಬ್ಬರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ, ಅವರು ಚೇರ್ಮನ್ ಆಗಿತ್ತು, ಅವರು ವೋಟಿಂಗ್ ಪವರ್ ಇರೋದಿಲ್ಲ. ಇದೆಲ್ಲವೂ ಬಿಟ್ಟು ಹೇಳ್ತೀನಿ, ನಮಗೆ ನಾವು ರೈಸ್ ಮಾಡಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ಬಂದು ಕೂತ್ಕೊಂಡಿಲ್ಲ ರೈಸ್ ಮಾಡಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದವರು? ಇದಕ್ಕೆಲ್ಲವನ್ನು ಕೂಡ ಸುಮ್ಮನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರು ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದಾರೆ. ಇದ್ರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದು ರಾಜ್ಯ ಸರ್ಕಾರ ಪ್ರಪೋಸಲ್ ಮಾಡಿದ್ರೆ ಮಾತ್ರ ಅವ್ರು ಮಾಡ್ತಾರೆ ಹೊರತು ಅವ್ರಿಗೆ ಯಾವುದಿದೆ ಹೇಳಿ? ನೀವು ಕಡಿಮೆನ ಮಾಡ್ಕೊಳ್ಳಿ, ಜಾಸ್ತಿಯನ್ನ ಮಾಡ್ಕೊಳ್ಳಿ, ಅವ್ರಿಗೆ ನೀವೇನು ಕಳಿಸಿದ ಪ್ರಪೋಸಲ್ನ ಹಣವನ್ನು ಕೊಡ್ತಾರೆ. ಫಂಡಿಂಗ್ ಏಜೆನ್ಸಿ ಅವರು. ನಿಮ್ಮ ಡೇ ಟು ಡೇ ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ತಲೆ ಹಾಕಲ್ಲ. ಸರ್, ಸಹಜವಾಗಿ ಸರ್, ಇದು ನಾವು ಸಾರ್ವಜನಿಕರ ಪರವಾಗಿನೇ ಕೇಳ್ತಿರುವಂಥದ್ದು. ಬೆಂಗಳೂರು 3 ಜನ ಸಂಸದರನ್ನು ಕೊಟ್ಟಿದ್ದಾರೆ, ಅತಿ ಹೆಚ್ಚು ಸಂಸದರನ್ನು BJPಗೆ ಕರ್ನಾಟಕ ಕೊಟ್ಟಿದೆ. ನೀವಾದರೂ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಮಾತನಾಡಿ ಏನಾದರೂ ಸಹಕಾರ ಮಾಡಿ ರಾಜ್ಯದ ಜನತೆಗೆ ಅಥವಾ ಬೆಂಗಳೂರಿನ ಜನತೆಗೆ ಏನಾದರೂ ಸಹಕಾರ ಕೊಡುವಂಥ ಪ್ರಯತ್ನವನ್ನು 3 ಸಂಸದರು ಮಾಡ್ತೀರಾ? ಈ ಮೂಲಕ ಜನರಿಗೆ ಅಶ್ಯೂರೆನ್ಸ್ ಕೊಡ್ತೀರಾ ಅನ್ನುವಂಥದ್ದು ಸರ್? ನೋಡಿ, ನಾವು 3 ಸಂಸದರು ಸೇರಿ ಇವತ್ತು ಕರ್ನಾಟಕದ, ಅದರಲ್ಲೂ ಬೆಂಗಳೂರು ನಮ್ಮ ಮೆಟ್ರೋಗೆ ಹೈಯೆಸ್ಟ್ ಫಂಡು ಅಲ್ಲಿ ಬಂದಿರೋದು ನಮ್ಮ ಮೆಟ್ರೋಗೆ. ಇಡೀ ದೇಶದಲ್ಲಿ ಯಾವುದನ್ನ ಮೆಟ್ರೋಗೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿರೋದು ಕೇಂದ್ರ ಅಂತ ಹೇಳಿದ್ರೆ ಅದು ಮೆಟ್ರೋಗೆ. ಅದು ನಾವು ಎಲ್ಲ ಸಂಸದರು ಕೂಡ ಪ್ರಯತ್ನ ಮಾಡಿ ತಂದಿರೋವಂಥದ್ದು. ಇವತ್ತು ಪ್ರೈಸ್ ರೈಸ್ ಇರೋವಂಥದ್ದು ಅವ್ರು ಇವತ್ತೇನು 5%, ಕಳೆದ 71% ಮಾಡಿದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಒಂದು ನೀತಿ ಇದು. ಅವರು ಬೇಕಾದರೆ ಒಂದು ದಿವಸ ಕೂತ್ಕೊಳ್ಳಿ, ಅವರು ನಮ್ಮ ಮೆಟ್ರೋ MD ಬಂದು ನನ್ನ ಜೊತೆ ಕೂತ್ಕೊಳ್ಳಿ, ಓಪನ್ ಆಗಿ ನಾನು ಡಿಬೇಟ್ ಮಾಡಲಿಕ್ಕೂ ಕೂಡ ನಾನು ತಯಾರಾಗಿದ್ದೀನಿ. ರಾಜ್ಯ ಸರ್ಕಾರನೇ ಕಡಿಮೆ ಮಾಡಬೇಕು 101%. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಪಿಸಿ ಮೋಹನ್ ಅವರ ಮಾತು. ಕ್ಯಾಮರಾಮನ್ ಮುನಿರಾಜು ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.